ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಮಾಡಿದಾಗ ನಮ್ಮ ನಾಯಕಿ ದು ಸರಸ್ವತಿ ಅವರು ಅವ್ರನ್ನ ಭೇಟಿ ಮಾಡಿದಾಗ ಇದೇ ದೊಡ್ಡ ಸಮಸ್ಯೆ ಅಲ್ಲ, ನಾವು ಸರ್ಕಾರಕ್ಕೆ ಬಂದು ಕೂಡ ರಾಹುಲ್ ಗಾಂಧಿ ಅವರು ಹತ್ರ ಚರ್ಚೆ ಮಾಡಿದ್ದು, ನಾನು ಮಾಡಿಸ್ಕೊಡ್ತೀನಿ ಅಂತ ರಾಹುಲ್ ಗಾಂಧಿ ಅವ್ರ ಹತ್ರ ಹೇಳಿರ್ತಕ್ಕಂಥದ್ದು. ಮತ್ತು ಬೇರೆ ಬೇರೆ ನಮ್ಮ ದಕ್ಷಿಣ ರಾಜ್ಯದಲ್ಲಿ ಎಲ್ಲಿ ಹೋದ್ರು ಕೂಡ ರಾಹುಲ್ ಗಾಂಧಿ ಅವರ ಪಾದಯಾತ್ರೆಯಲ್ಲಿ, ಅವರ ಜೋಡಯಾತ್ರೆಯಲ್ಲಿ ನಾವು ಎಲ್ಲ ನಮ್ಮ ಸರ್ಕಾರ ಬಂದ್ಬಿಟ್ರೆ ನಾವು ಮಾಡ್ತೀವಿ ಅಂತ. ಈಗಾಗಲೇ ನಾವು 2000 ನಾವು ನಿರಂತರವಾಗಿ 30 ವರ್ಷಗಳ ಹೋರಾಟ ಮಾಡ್ಕೊಂಡು ಬಂದ್ವಿ. 2018 ಇದೇ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ನಾವು ಪೌರ ಕಾರ್ಮಿಕರನ್ನ ಗುತ್ತಿಗೆನ ರದ್ದು ಮಾಡಿ ಮತ್ತು ನೇರ ನೇಮಕಾತಿಗೆ ಅವಕಾಶ ಮಾಡಿಕೊಟ್ಟಿದ್ದು. ಅವಾಗ ಕೇವಲ ಬೆರಳಿಕೆ ಎಷ್ಟು ಮಾತ್ರ ಅವತ್ತು ಕಾಯ ಮಾತಾಡೋದು. ಆದರೆ SR ಬಸವರಾಜ ಅವರು ಜುಲೈ 1ನೇ ತಾರೀಕು ನಮಗೇನು ಅವರ ಅವಧಿಯಲ್ಲಿ ನಮಗೆ ಮಾತನಾಡಿದ್ರು, ಬಹುಶಃ ಅವರ ಅವಧಿಯಲ್ಲಿ ಶೇಕಡ 70% ಆಗಿದೆ. ಶೇಕಡ 70% ಅವರ ಅವಧಿಯಲ್ಲಿ ಆಗಿದೆ. ಆದರೆ ನಮ್ಮ ಸಾಮಾಜಿಕ ನ್ಯಾಯ ಅಂತೇಳಿ ನಾವೇನು ಸಿದ್ದರಾಮಯ್ಯನವರು ಹೇಳ್ತಾ ಇದ್ವಿ, ಅವರ ಸಾಮಾಜಿಕ ನ್ಯಾಯದಲ್ಲಿ ಪೌರ ಕಾರ್ಮಿಕರಿಲ್ವಾ, ಕಸದ ವಾಹನ ಚಾಲಕರಿಲ್ವಾ, ಯುನಿಡಿ ವರ್ಕರ್ಸ್ ಇಲ್ವಾ ಅಂತ ನಾವು ನೋಡ್ತಾ ಇದ್ವಿ. ಅವ್ರು ಯಾವ ಸಾಮಾಜಿಕ ನ್ಯಾಯ ಅಂತ ಹೇಳಿದ್ರೆ ಈಗಾಗಲೇ ತಮ್ಮ ಹಿತಕ್ಕಾಗಿ ಇವತ್ತು ಇಡೀ ರಾಜ್ಯ ವ್ಯವಸ್ಥೆಯನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಅವ್ರು ತಮ್ಮ ಹಿತಕ್ಕಾಗಿ ಯಾವ ರೀತಿ ಬಳಸ್ಕೊತಿದ್ದಾರೆ. ಬಟ್ ನಮ್ಮ ಹಿತವನ್ನು ಕೂಡ ಸಿದ್ದರಾಮಯ್ಯ ಅವರು ಕಾಯ್ಬೇಕಂತ ನಾವು ಕೇಳ್ಕೊಂತ ಇದ್ದೀವಿ. ಅದೇ ರೀತಿ ನಮ್ಮ ಬೈರತಿ ಸುರೇಶ್ ಅವರಿದ್ದಾರೆ. ಈ ನಗರದಲ್ಲಿ ನೀವು ಗಮನಿಸಿ, ನೀವು ಬೆಂಗಳೂರು ನಗರದಲ್ಲಿ 11,307 ಜನ ಕಾಯಂವಾದಿಗೆ ಅವಕಾಶ ಇದ್ರೂ ಕೂಡ ಕಳೆದ 6 ವರ್ಷಗಳಿಂದ ಅದನ್ನ ಹಂಗೆ ನೆನೆಗುದಿಗೆ ಬೀಳ್ತಾ ಇದೆ. ಜೀವಗಳು ಹೋಗ್ತಾ ಇದೆ. ಆ ಜೀವಗಳಿಗೆ ಏನಾದ್ರು ಪೌರ ಕಾರ್ಮಿಕ ಜೀವಗಳಿಗೆ ಏನಾದ್ರು ಬೆಲೆ ಇದೆನಾ ಅಥವಾ ಇಲ್ವಾ, ಸರ್ಕಾರ ಏನಾದ್ರು ಮಲ್ಕೊಂಡಿದೆನಾ? ಸೊ ನಾವು ಅದಕ್ಕಾಗಿ ನಾವು ಈ ಗೋಷ್ಠಿ ಮುಖ ನಾವು ಹೇಳ್ತಾ ಇದ್ದೀವಿ, 23ನೇ ತಾರೀಕು ನಮ್ಮ ಪೌರ ಕಾರ್ಮಿಕ ದಿನಾಚರಣೆ ನಾವು ಪ್ರತಿ ವರ್ಷ ಹಮ್ಮಿಕೊಳ್ತೀವಿ. ಆ ಒಂದು ಆಚರಣೆ ಮಾಡುವಂತ